ದಯವಿಟ್ಟು ವೇದಿಕೆ ಬರಬೇಕು. ಮುಂದಿನ ಸಾಲಿನ ಕಾಣಿಕೆಗಳನ್ನು ನೀಡ್ತಾ ಇದ್ದೀವಿ. ನಮ್ಮ ಮೇಕಪ್ ವಿಭಾಗದವರಿಗೆ ಉಮಾ ಮಹೇಶ್ವರ ಅವರು ವೇದಿಕೆಗೆ ಬರಬೇಕು. ದಿನೇಶ್ ಪುನೀತ್ ರಾಜ್ಕುಮಾರ್ ಅವರ ಪರ್ಸನಲ್ ಮೇಕಪ್ ಮ್ಯಾನ್. ವಿಶ್ವ, ರಾಮಣ್ಣ, ಕಾರ್ತಿಕ್, ರಾಮ, ನಾರಾಯಣ್, ಕಮಲೇಶ್, ಮಂಜು ಹಾಗೂ ಶ್ರೀಕಾಂತ್. ಕಾಸ್ಟ್ಯೂಮ್ ಅಸಿಸ್ಟೆಂಟ್ಸ್ ಅಂಜಿ ಅವರು ವೇದಿಕೆ ಮೇಲೆ ಬರಬೇಕು. ಅಮರ್, ಮಂಜು. ಎಲ್ರಿಗೂ ನಾನು, ಸೂರ್ಯವರು, ಭಟ್ರು, ರಂಗನಾಥ್ ಅವರು ಎಲ್ಲ ಕೂಡ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ವಿ. ಯಾವಾಗಲೂ ಏನಾದರೂ ಮಾಡಬೇಕು ಅಂತ ಅಲ್ಲಿ ಕೂತು ಯೋಚನೆ ಮಾಡಿದವರು ನಮ್ಮ ಇಡೀ ತಂಡ ದುನಿಯಾ ಮಾಡಿ ಎಲ್ಲ ಹೊರಗಡೆ ಬಂದು ಇವತ್ತು ಒಂದು ದೊಡ್ಡ ಸಾಧನೆ ನಮ್ಮ ಸೂರ್ಯವರು ಮಾಡೋದು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರರಾದ ಪುನೀತ್ ರಾಜ್ಕುಮಾರ್, ಪವರ್ ಪುನೀತ್ ರಾಜ್ಕುಮಾರ್ ಅವರಿಗೆ ನಿರ್ದೇಶನ ಮಾಡಿದ್ದು ತುಂಬಾ ದೊಡ್ಡ ಸಾಧನೆ ಅದು. ಅವತ್ತು ನಾವೆಲ್ಲ ಅದ್ಭುತ ಸಿನಿಮಾ ನೋಡ್ಕೊಂಡು, ಶಿವಣ್ಣ ಸಿನಿಮಾ ನೋಡ್ಕೊಂಡೆಲ್ಲ ಒಟ್ಟಿಗೆ ಕೂತು ಯೋಚನೆ ಮಾಡ್ತಾ ಇದ್ದಿದ್ದು, ನಾವು ಕನಸು ಕಟ್ಟಿದ್ದು ಎಲ್ಲ ನಿಜ ಆಯಿತು. ನಾನು ಅವರೊಬ್ಬ ಇದ್ದು ಒಂದೇ ಅನಿಸಿದ್ದು, ಯಾವತ್ತೂ ಮನುಷ್ಯ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ, ಖಂಡಿತವಾಗ್ಲೂ ಒಂದು ಮೇಲ್ ಬರೋಕ್ಕೆ ತುಂಬಾ ಸಾಧ್ಯ ಅಂತ ಯೋಚನೆ ಮಾಡಿ ನನಗೆ ದಾರಿ ತೋರಿಸಿದ ಸೂರ್ಯವರೆಗೂ. ಮತ್ತೆ ಇವತ್ತು ನಾನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾವನ್ನು ನೋಡಿ ಸ್ಟಂಟ್ ಕಲಿತಾ ಇದ್ದೀನಿ. ನಾನು ಅವರಿಗೆ ಸಿನಿಮಾ ಯಾವುದರಲ್ಲಿ ನೋಡೋದು, ಹೋಗಿ ಪಾರ್ಕಲ್ಲಿ ಎದ್ದು ಪ್ರಾಕ್ಟೀಸ್ ಮಾಡಿಕೊಂಡು ಬರ್ತಾ ಇದ್ದಾನೆ. ಇವತ್ತು ಅವರ ಸಿನಿಮಾಗೆ ನನ್ನ ಕರೆಸಿ ಈ ಪ್ರೀತಿಯ ಹುಡುಗರು ಹೇಳಿ ಕೊಡಿಸ್ತಾ ಇದ್ದಾರೆ. ಇಡೀ ಅಣ್ಣ ಅವರ ಮನೆಯವರಿಗೆ, ಶಿವಣ್ಣ ಅವರಿಗೆ, ರಾಘಣ್ಣ ಅವರಿಗೆ, ಅಮ್ಮ ಅವರಿಗೆ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಯೋಗಿ ಅವರು ಎರಡೇ ಎರಡು ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊತಾರೆ. ಎರಡು ಮಾತಾಡೋದು ತುಂಬಾ ಕಷ್ಟ ನನಗೆ. ಏನೇ ಮಾತಾಡೋದು ತುಂಬಾ ಚಿಕ್ಕದಾಗಿರುತ್ತೆ, ದಯವಿಟ್ಟು ಕ್ಷಮಿಸಿ. ತುಂಬಾ ಖುಷಿ ಆಗ್ತದೆ ನನಗೆ. ನಾನು ಫಸ್ಟ್ ಟೈಮ್ ದುನಿಯಾ ಸಿನಿಮಾ ಮಾಡಿದಾಗ 100 days ಫಂಕ್ಷನ್ ಅಲ್ಲಿ ನಾನು ಶಿವಣ್ಣ ನನ್ನ ಸ್ಟೇಜ್ ಮೇಲೆ ಕರೆಸಿ ಮಾತಾಡ್ಸಿದ್ರು. ತುಂಬಾನೇ ಖುಷಿ ಆಗುತ್ತೆ. ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ. ನನ್ನ ಕರೆದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಶಮಿತಾ ಗೋವಿಂದರಾಜ್ ಅವರು ಶ್ರೀಮತಿ ಲಕ್ಷ್ಮಿ ಅವರ ಸುಪುತ್ರ ಹಾಗೂ ಡಾಕ್ಟರ್ ರಾಜ್ ಅವರ ಮೊಮ್ಮಗ, ಇವರಿಗೆ ನೆನಪಿನ ಕಾಣಿಕೆಗಳನ್ನ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ.